ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಭಾರ್ಗವಿ ಇದ್ದೋಳು ಆ ಮಗುವಿನ ತಂದೆ ಯಾರು, ಎತ್ತ, ಎಲ್ಲಿದ್ದಾನೆ, ಅಟ್ಲೀಸ್ಟ್ ಅವನ ಹೆಸರು ಯಾವುದೂ ಗೊತ್ತಿಲ್ಲ. ಸೀತಾ ಮಾತೆ ಹಿಸ್ಟ್ರಿನೇ ಯಾರಿಗೂ ಗೊತ್ತಿಲ್ಲ. ಸೀತಂಗೆ ಆ ಮಗು ಮೇಲೆ ಮಮಕಾರ ಹೆಚ್ಚಾಗಿ ಅವಳೇ ಯಾಕೆ ಆ ಮಗುನ ಕಿಡ್ನಾಪ್ ಮಾಡಿರಬಾರ್ದು ಅಂತ ಭಾರ್ಗವಿ ಹೇಳ್ತಾಳೆ. ಆಗ ವಿಶ್ವ, ನಿನಗೆ ಯಾಕೆ ಈ ಡೌಟ್ ಬಂತು ಭಾರ್ಗು ಅಂತ ಕೇಳ್ತಾನೆ. ಆಗ ಭಾರ್ಗವಿ, ಕಾರಣ ಇಲ್ಲದೆ ಈ ಭಾರ್ಗವಿ ಯಾವುದನ್ನೂ ಡೌಟ್ ಪಡಲ್ಲ. ಐ ಹ್ಯಾವ್ ಅ ವ್ಯಾಲಿಡ್ ರೀಸನ್. ಆ ಸೀತಾ ಮಾತ್ಕು ಸಿಹಿ ನನ್ನ ಮಗಳು, ಸಿಹಿ ನನ್ನ ಮಗಳು ಅಂತ ಹೇಳ್ತಾನೆ ಇರ್ತಾಳೆ. ಅದರಲ್ಲೂ ಸಿಹಿ ಶ್ಯಾಮ್ ಮತ್ತೆ ಶಾಲಿನಿಗೆ ಕ್ಲೋಸ್ ಆಗ್ತಿದ್ದಂಗೆ ಅಷ್ಟೊಂದು ಪೊಸೆಸಿವ್ನೆಸ್ ಯಾಕೆ ಬರಂತು? ಆ ಅನಂತಲಕ್ಷ್ಮಿ ಸೀತನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು, ಮತ್ತೆ ಸೀತನ್ ಗಂಡ ಯಾರು ಏನು ಎತ್ತ ಅಂತ ಗೊತ್ತಾಗದೆ ಇರೋದು, ಇದೆಲ್ಲನೇ ನನ್ನ ಡೌಟಿಗೆ ಕಾರಣ. ಐ ಆಮ್ 100% ಶೋರ್ ವಿಶ್ವ, ಆ ಸೀತಾ ಏನನ್ನೋ ಮುಚ್ಚಿಡ್ತಾ ಇದ್ದಾಳೆ. ಆ ವಿಷಯ ಏನು ಅಂತ ಆದಷ್ಟು ಬೇಗ ತಿಳ್ಕೊಳ್ಳಿಲ್ಲ ನಮಗೆ ಕಷ್ಟ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ವಿಶ್ವ, ನಮ್ಗೇನು ಕಷ್ಟ ಭಾರ್ಗು ಅಂತ ಕೇಳ್ತಾನೆ. ಆಗ ಭಾರ್ಗವಿ, ಕಮಾನ್ ವಿಶ್ವ, ಈ ಆಸ್ತಿ ಎಲ್ಲ ಇರೋದು ಆ ರಾಮನ್ ಹೆಸರಲ್ಲಿ, ಅದರಲ್ಲಿ ನಮ್ಗೆ ಯಾರಿಗೂ ಪಾಲಿಲ್ಲ. ಇನ್ನು ಆ ಆಸ್ತಿ ಎಲ್ಲ ನಾಳೆ ಸಿಹಿಗೆ ಹೋದ್ಮೇಲೆ ನಾಳೆ ಆ ಸಿಹಿ ಅಪ್ಪ ಅಮ್ಮ ಬಂದು ಆಸ್ತಿಲಿ ಪಾಲ್ ಕೇಳಲ್ಲ ಅನ್ಕೋತೀಯಾ? ನಾವು ಯಾವುದೇ ವಿಷಯನೂ ಲೈಟಾಗಿ ತಗೋಬಾರ್ದು. ಡಿಸಿಷನ್ ತಗೊಳ್ಳೋಕ್ಕೂ ಮುಂಚೆ ನಮಗೆ ಪಕ್ಕಾ ಕ್ಲಾರಿಟಿ ಸಿಗಬೇಕು. ಆ ಕ್ಲಾರಿಟಿ ಕೊಡೋಕೆ ಸಾಧ್ಯ ಇರೋದು ಡಾಕ್ಟರ್ ಅನಂತಲಕ್ಷ್ಮಿಗೆ ಮಾತ್ರ ಅಂತ ಭಾರ್ಗವಿ ಹೇಳ್ತಾಳೆ. ಇನ್ನು ಈ ಕಡೆ ರುದ್ರಪ್ರತಾಪ್ ಇದ್ದೋನು ಒಬ್ಬರು ಸ್ಕೆಚರ್ ಹತ್ರ ಬಂದ್ಬಿಟ್ಟು ಸಿಹಿ ಫೋಟೋ ತೋರಿಸಿ, ನೋಡು ಇದೇ ಸ್ಕೆಚ್ಚು, ನೀನು ಬರೆಯೋ ಸ್ಕೆಚ್ಚು ಇದೇ ಥರ ಇರಬೇಕು, ಅದೇ ಕಣ್ಣು, ಅದೇ ಹೇರ್ಸು, ಅದೇ ಮೂಗು, ಹೀಗೆ ಇರಬೇಕು. ಈ ಮಗು ಪಕ್ಕ ನೀ ಬರಿತಿರೋ ವ್ಯಕ್ತಿ ಬಂದು ನಿಂತ್ರೆ ಅದು ಇವ್ರ ಅಪ್ಪ ಅಂತಾನೆ ಹೇಳಬೇಕು, ಯಾರಿಗೂ ಅನುಮಾನ ಬರಬಾರ್ದು, ಹಾಗೆ ಸ್ಕೆಚ್ ಮಾಡು ಅಂತ RP ಹೇಳ್ತಾನೆ. ಇನ್ನು ಈ ಕಡೆ ಸೀತಾ, ಈ ಮನೆ ಚೆನ್ನಾಗಿದೆ, ಅವ್ರು ಕ್ಲಿನಿಕ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗತ್ತೆ, ಒಂದ್ಸಲಿ ಶ್ಯಾಮ್ ಅಂಡ್ ಶಾಲಿನಿ ಹತ್ರ ಮಾತಾಡ್ತೀನಿ ಅಂತ ಸೀತಾ ಅಲ್ಲಿಂದ ಹೋಗ್ತಾಳೆ. ಅವಳು ರೂಮಿಂದ ಆಚೆ ಬಂದ ತಕ್ಷಣ ಭಾರ್ಗವಿ ಸೋಫಾ ಮೇಲೆ ಕುತ್ಕೊಂಡು ಡ್ರಾಮಾ ಮಾಡ್ತಾ ಇರ್ತಾಳೆ. ಆಗ ಸೀತಾ ಇದ್ದಳು, ಅತ್ತೆ ಯಾಕೆ ಕುತ್ಕೊಂಡಿದ್ದೀರಾ, ಏನಾಯ್ತು ಅಂತ ಕೇಳಿದಾಗ, ನನಗೇನಾಗ ಸೀತಾ, ಐ ಆಮ್ ಫೈನ್, ಯಾಕೆ ಕೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸೀತಾ, ಯಾಕೋ ಸ್ವಲ್ಪ ಸುಸ್ತಾದಂಗಿದ್ದೀರಾ ಅದಕ್ಕೆ ಕೇಳಿದೆ ಅಂತ ಹೇಳ್ತಾಳೆ. ಯಾಕೆ ಬೆನ್ನೋವ ಅಂತ ಕೇಳ್ತಾಳೆ ಸೀತಾ. ಆಗ ಭಾರ್ಗವಿ, ಹೆಣ್ಮಕ್ಳಿಗೆ ಅದು ಕಾಮನ್ ಅಲ್ವಾ ಸೀತಾ, ಅದರಲ್ಲೂ ಒಂದು ಮಗು ಆದ್ಮೇಲಂತೂ ಅದೆಲ್ಲ ಫ್ರೀ ಗಿಫ್ಟ್ ಇದ್ದಂಗೆ ಅಲ್ವಾ, ನಿನ್ಗಿದ್ರ ಬಗ್ಗೆ ಚೆನ್ನಾಗಿ ಅನುಭವ ಇರಬೇಕಲ್ವಾ. ಎಲ್ಲರೂ ಹೇಳಿದ್ರು ಅನಿ ಹುಟ್ಟಿದ ಮೇಲೆ ಬಾಣಂತನ ಚೆನ್ನಾಗಿ ಮಾಡ್ಕೋ ಅಂತ, ಆದರೆ ನಾನೇ ಕೇರ್ಲೆಸ್ ಮಾಡಿಬಿಟ್ಟೆ. ಆದರೆ ನೀನು ಬಾಣಂತನ ಚೆನ್ನಾಗಿ ಮಾಡ್ಕೊಂಡಿರ್ಬೇಕಲ್ವಾ, ನಿನ್ನ ಬಾಣಂತನ ಯಾರು ಮಾಡಿದ್ರು ಅಂತ ಕೇಳ್ತಾಳೆ. ಆಗ ಸೀತಾ, ಯಾಕತ್ತೆ ಅಂತ ಕೇಳಿದಾಗ ಭಾರ್ಗವಿ, ಯಾಕೂ ಇಲ್ಲ, ನಾವು ಇದ್ರ ಬಗ್ಗೆ ಯಾವತ್ತೂ ಡಿಸ್ಕಸ್ ಮಾಡಿಲ್ವಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೇ. ನಿಂದು ನಾರ್ಮಲ್ ಡೆಲಿವರಿನಾ ಅಥವಾ ಅದಿರಲಿ, ನಿನ್ನ ಬಾಣಂತನ ಯಾರು ಮಾಡಿದ್ರು ಹೇಳು ಅಂತ ಭಾರ್ಗವಿ ಮತ್ತೆ ಕೇಳ್ತಾಳೆ. ಆಗ ಸೀತಾ, ನಮ್ಮ ಅಪ್ಪ ಅಮ್ಮ ಅಂದರೆ ನಮ್ಮ ಪಕ್ಕದ ಮನೇಲಿ ಇದ್ದಾರಲ್ವಾ ಶಾಂತಜ್ಜಿ ಮತ್ತೆ ಮೂರ್ತಿ ತಾತ, ಅವರೇ ನನ್ನ ಜೊತೆ ಇದ್ದು ಸಿಹಿನ ನೋಡ್ಕೊಂಡಿದ್ದು, ಅವ್ರು ನಂಗೆ ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲ ಬಿಡಿ ಅಂತ ಸೀತಾ ಹೇಳಿದಾಗ ಭಾರ್ಗವಿ, ಹೌ ಸ್ವೀಟ್, ನಿನ್ನ ತಾಯಿ ಬೇಗ ತೀರ್ಕೊಂಡ್ಬಿಟ್ರು ಅಂತ ಹೇಳ್ದೆಯಲ್ಲ. ಐ ಆಮ್ ಸೋ ಸಾರಿ ಸೀತಾ, ನೀನು ಏನೇ ಹೇಳು, ಒಬ್ಳು ಹೆಣ್ಣು ತಾಯಿ ಆಗಬೇಕಾದ್ರೆ ಅವಳು ಹೆತ್ತ ತಾಯಿ ಅವಳ ಪಕ್ಕದಲ್ಲಿದ್ದರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ಹೌದು ಸೀತಾ, ಆ ಟೈಮಲ್ಲಿ ನಿನ್ನ ಅತ್ತೆ ನಿನ್ನ ಜೊತೆಗಿರ್ಲಿಲ್ವಾ, ಅದೇ ನಿನ್ನ ಗಂಡನ ತಾಯಿ, ನಿನ್ನ ಗಂಡ ಆಗಲೂ ನಿನ್ನ ಜೊತೆಗಿರ್ಲಿಲ್ವಾ ಅಂತ ಭಾರ್ಗವಿ ಕೇಳಿದಾಗ ಸೀತಾ, ಹಳೆ ವಿಷಯ ಎಲ್ಲ ಯಾಕತ್ತೆ ಅಂತ ಸೀತಾ ಕೇಳಿದಾಗ ಭಾರ್ಗವಿ, ಯಾಕೂ ಇಲ್ಲ ಸೀತಾ, ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ, ನಂಗೆ ಗೊತ್ತು ನೀನು ಚಿಕ್ಕ ವಯಸ್ಸಿಂದನೂ ತುಂಬ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದೀಯಾ ಅಂತ. ಕಷ್ಟನ ಹಂಚ್ಕೊಂಡ್ರೆ ಅದು ಕಮ್ಮಿ ಆಗತ್ತಂತೆ, ಸುಖನ ಹಂಚ್ಕೊಂಡ್ರೆ ಅದು ಡಬಲ್ ಆಗತ್ತಂತೆ. ಹೌದು, ಸಿಹಿ ಅಪ್ಪಂಗೆ ಏನಾಗಿತ್ತು, ಯಾಕೆ ಸೀತಾ ಇದ್ರ ಬಗ್ಗೆ ಮಾತಾಡೋದಕ್ಕೆ ಆರ್ ಯು ಅನ್ಕಂಫರ್ಟಬಲ್, ಇಷ್ಟ ಇಲ್ವಾ ಅಂತ ಭಾರ್ಗವಿ ಕೇಳಿದಾಗ ಸೀತಾ, ರಾಮ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಆಗಿದ್ಮೇಲೆ ಬೇರೆಯವ್ರ ಜೊತೆನೂ ಇದನ್ನ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ, ಸಾರಿ ಅತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ವಾವ್, ನಮ್ಮ ಸೀತಾ ಮಾತೆ ಸಾಕಷ್ಟು ಬದಲಾಗಿದ್ದಾಳೆ. ನಿನ್ನ ಹಿಸ್ಟ್ರಿನ ನಿನಗೆ ಹೇಳೋದು ಇಷ್ಟ ಇಲ್ಲ ಅಂತ ಅಂದರೆ ಅದನ್ನ ಹಂತವಾಗಿ ಬಿಚ್ಚಿಡೋದು ನನ್ನ ಕರ್ತವ್ಯ ಅಲ್ವಾ ಸೀತಾ ಅಂತ ಭಾರ್ಗವಿ ಒಬ್ಳಿಗೊಬ್ಳೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ. ಆಗ ಸೀತಾ ಇದ್ದೋಳು, ಅತ್ತೆ ಯಾಕೆ ನಿನ್ನ ಗಂಡ ನಿನ್ನ ಬಾಣಂತನ ಅಂತ ಇವಾಗ ಕೇಳ್ತಾ ಇದ್ದಾರೆ, ಇದನ್ನ ಕ್ಯಾಶುವಲ್ ಆಗಿ ಕೇಳಿದ್ರ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ
ಇಲ್ಲದೇ ಇರೋ ಯೋಚನೆಗಳನ್ನೆಲ್ಲ ಮಾಡಿ ನಾನ್ಯಾಕೆ ತಲೆ ಹಾಳು ಮಾಡ್ಕೋಬೇಕು, ನಾನೇನು ತಪ್ಪು ಮಾಡಿಲ್ಲ. ಅನಂತಲಕ್ಷ್ಮಿಯವರು ಸಿಹಿ ಹುಟ್ಟಿನ ಬಗ್ಗೆ ಯಾರ ಹತ್ರನೂ ಹೇಳಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಅದನ್ನ ಯಾರು ಕೆತ್ಕೋಕ್ಕೂ ಹೋಗಲ್ಲ. ಇನ್ನು ನಾನು ಇದರಲ್ಲಿ ಭಯ ಪಡೋದು ಏನು ಅವಶ್ಯಕತೆ ಇಲ್ಲ ಅಂತ ಮನ್ಸಲ್ಲಿ ಅನ್ಕೋತಾಳೆ ಸೀತಾ. ಇನ್ನು ಈ ಕಡೆ ಆ ಸ್ಕೆಚರ್ ಇದ್ದವರು ಸಿಹಿ ಅಪ್ಪನ ಫೋಟೋನ ಸ್ಕೆಚ್ ಮಾಡಿ ರುದ್ರಪ್ರತಾಪ್ ಕೈಗೆ ಕೊಡ್ತಾರೆ. ಆಗ ರುದ್ರಪ್ರತಾಪ್, ಹಾ ಸಿಹಿ ಅಪ್ಪ ಈಗಿರ್ತಾನ, ಗುಡ್, ವೆರಿ ಗುಡ್ ಅಂತ ಅವ್ರ ಸ್ಕೆಚ್ಗೆ ದುಡ್ಡು ಕೊಡ್ತಾನೆ. ಹುಟ್ಟೇ ಬಿಟ್ಟ ಅಂತೂ ಸಿಹಿ ಅಪ್ಪ. ಇನ್ನು ನಾನು ಈ ವ್ಯಕ್ತಿ ತರ ಇರೋ ವ್ಯಕ್ತಿನ ಹುಡುಕ್ಬೇಕಲ್ಲ. ಹುಡುಕ್ತೀನಿ. ಇವನು ಸಿಹಿ ಅಪ್ಪ ಅಂತ ಊರಿಗೆಲ್ಲ ಸಾರ್ಬಿಟ್ಟು ಸೀತಾರಾಮನ ದೂರ ಮಾಡಿಬಿಟ್ಟು ಸೀತಾನ ನಾನು ಪಡ್ಕೊಬಿಟ್ರೆ ಸಾರ್ಥಕ. ಅಪ್ಪ, ಸಿಹಿ ಅಪ್ಪ ಎಲ್ಲಿದೀಯಪ್ಪ ಅಂತ ಆ ಫೋಟೋನ ನೋಡ್ಕೊಂಡು ಆರ್ಪಿ ಹುಚ್ಚಂತರ ನಗಾಡ್ತಾ ಕೂತ್ಕೊಂಡಿರ್ತಾನೆ. ಇನ್ನು ಈ ಕಡೆ ಶ್ಯಾಮ್ ಶಾಲಿನಿ ಜೊತೆ ಸಿಹಿ ಕೂತ್ಕೊಂಡು ಈ ಮನೆ ಚೆನ್ನಾಗಿದೆ, ಈ ಮನೆ ಓಕೆ ಅಂತ ಹೇಳ್ತಾಳೆ. ಆಗ ಶಾಲಿನಿಗೂ ಇದೇ ಮನೆ ಇಷ್ಟ ಆಗಿತ್ತು. ಹಾಗಾದ್ರೆ ಓಕೆ ಅಲ್ವಾ ಶಾಲಿನಿ ಅಂತ ಶ್ಯಾಮ್ ಶಾಲಿನಿ ಕೇಳ್ತಾನೆ. ಆಗ ಅಲ್ಲಿಗೆ ಸೀತಾ ಬಂದು, ಸಿಹಿ, ಶ್ಯಾಮ್ ಅಂಕಲ್ ಶಾಲಿನಿ ಆಂಟಿಗೆ ನಾನು ಒಂದು ಮನೆ ನೋಡಿದ್ದೀನಿ ಗೊತ್ತಾ, ಇಟ್ಸ್ ಓಕೆ ಬಿಡು, ಆದ್ರೆ ಯಾವಾಗ್ಲೂ ನಿನ್ ಚಾಯ್ಸೇ ಬೆಸ್ಟ್ ಆಗಿರತ್ತೆ ಅಂತ ಸೀತಾ ಹೇಳ್ದಾಗ ಸಿಹಿ, ಇಲ್ಲ ಸೀತಮ್ಮ, ನಿನ್ ಚಾಯ್ಸೇ ಬೆಸ್ಟ್ ಆಗಿರತ್ತೆ, ಎಲ್ಲಿ ತೋರ್ಸು, ನೀನ್ ಯಾವ ಮನೆ ಹುಡುಕಿದೀಯಾ ಅಂತ ಹೇಳ್ತಾಳೆ. ಆಗ ಸೀತಾ, ಬೇಡ ಕಣೆ, ನೀ ನೋಡಿರೋ ಮನೆನೇ ಇರ್ಲಿ ಅಲ್ವಾ ಶ್ಯಾಮ್ ಅಂತ ಸೀತಾ ಶ್ಯಾಮ್ಗೆ ಕೇಳಿದಾಗ, ಶ್ಯಾಮ್, ನಮ್ ಸಿಹಿ ಹುಡ್ಕಿದ ಮನೆನೇ ಫೈನಲ್ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಇವಾಗ ನೀವು ನಮಗೋಸ್ಕರ ಮನೆ ಹುಡ್ಕಿದ್ದೀರಾ ಅಂತ ಅಂದ್ರೆ ಅದನ್ನೂ ಒಂದ್ಸಲ ನೋಡೋಣ ಅನ್ಸ್ತಿದೆ ಪ್ಲೀಸ್ ಅಂತ ಶ್ಯಾಮ್ ಹೇಳ್ತಾನೆ. ಹಾಗೆ ಅಲ್ಲಿಗೆ ರಾಮ್ ಕೂಡ ಬರ್ತಾನೆ. ನನ್ನನ್ನು ಬಿಟ್ಟು ಎಲ್ಲರೂ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಾ, ವಾಟ್ ಹ್ಯಾಪನಿಂಗ್ ಗಾಯ್ಸ್ ಅಂತ ಕೇಳ್ತಾನೆ. ಆಗ ಶ್ಯಾಮ್, ಬಂದ್ಯಾ ಬಾರಪ್ಪ, ಇವಾಗ ನೀನೇ ನಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದಾಗ ರಾಮ್, ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಸೀತಾ, ಇವಾಗ ಹೆಂಡ್ತಿನ ಮಗಳ ಅಂತ ಬಂದ್ರೆ ನೀವು ಯಾರನ್ನ ಚೂಸ್ ಮಾಡ್ತೀರಾ? ಲೈಫಲ್ಲಿ ಎಂಥದೇ ಸಿಚುವೇಶನ್ ಬಂದರೂ ಅದನ್ನ ಫೇಸ್ ಮಾಡಿಬಿಡ್ತೀನಿ, ಆದರೆ ಸೀತನ ಸಿಹಿನ ಅಂತ ಚೂಸ್ ಮಾಡೋದಿಕ್ಕಾಗಲ್ಲ, ಇಂಪಾಸಿಬಲ್. ಇವರಿಬ್ರು ಇದ್ರೇನೆ ಈ ಶ್ರೀರಾಮ ಅಂತ ರಾಮ್ ಹೇಳಿದಾಗ ಶ್ಯಾಮ್, ಏನಿಲ್ಲ ಕಣೋ, ನಮ್ಮ ಸೀತಾ ನೋಡಿರೋ ಮನೇನ ಚಾಯ್ಸ್ ಮಾಡ್ಬೇಕಾ ಅಥವಾ ನಮ್ಮ ಸಿಹಿ ಒಪ್ಕೊಂಡಿರೋ ಮನೇನ ಚಾಯ್ಸ್ ಮಾಡ್ಬೇಕಾ, ನೀನೇ ಹೇಳ್ಬೇಕಪ್ಪ ಅಂತ ಹೇಳ್ತಾನೆ. ಆಗ ಶ್ಯಾಮ್ ಇದ್ದನು ಆ ಎರಡೂ ಹೋಮ್ಗೂ ಕಂಪ್ಯಾರಿಸನ್ ಮಾಡಿ ಹೇಳ್ತಾನೆ. ಒಂದು ನೆಲಮಂಗಲದಲ್ಲಿದೆ, ಇನ್ನೊಂದು ಸದಾಶಿವನಗರದಲ್ಲಿದೆ ಅಂತ ಹೇಳಿದಾಗ ರಾಮ್ ಇದನು, ಅಫ್ಕೋರ್ಸ್ ಸದಾಶಿವನಗರದ ಮನೆ, ಯಾಕಂದ್ರೆ ಅದು ನಮ್ಮನೆಗೆ ಹತ್ರ ಆಗತ್ತೆ ಅಂತ ರಾಮ್ ಹೇಳಿದಾಗ ಸೀತಾ, ರಾಮ್, ಆ ಮನೆ ತುಂಬಾ ಸ್ಪೀಷಿಯಸ್ ಆಗಿದೆ, ಹಾಗೆ ವರ್ಕ್ ಸ್ಪೇಸ್ ಕೂಡ ಇದೆ, ಅದನ್ನ ಕ್ಲಿನಿಕ್ ಆಗಿ ಕನ್ವರ್ಟ್ ಮಾಡ್ಕೋಬಹುದಲ್ವಾ, ಹಾಗೆ ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿದೆ, ಅವ್ರಿಗೆ ಬಾಡಿಗೆ ಮನೆ ಬೇಡ ಅಂದ್ರೆ ಸ್ವಂತಕ್ಕೆ ಕೂಡ ತಗೋಬಹುದು, ಅದನ್ನೇ ಚೂಸ್ ಮಾಡಿದ್ರೆ ಬೆಟರ್ ಅನ್ಸತ್ತೆ ಅಂತ ಸೀತಾ ಹೇಳ್ತಾಳೆ. ಆಗ ರಾಮ್ ಇದನ್ನು, ಸೀತಾ ಲಿಸನ್, ಸದಾಶಿವನಗರದ ಮನೆ ನಮಗೆ ಹತ್ರ ಆಗತ್ತಲ್ವಾ, ಈ ನೆಲಮಂಗಲದ ಮನೆ ದೊಡ್ಡದಿರ್ಬೋದು, ಅಫೋರ್ಡಬಲ್ ಇರ್ಬೋದು, ಬಟ್ ಅಂತ ಹೇಳ್ತಾನೆ. ಆಗಾಗ ಶ್ಯಾಮ್ ಮತ್ತೆ ಶಾಲಿನಿ ನಮ್ಮನೆಗೆ ಬಂದು ಹೋಗ್ಬೋದು, ಹೇಗಿದ್ರು ಅದು 3 BHK ಅಲ್ವಾ ಸದಾಶಿವನಗರದ ಮನೆ, ಹಾಗಾದ್ರೆ ಒಂದು ರೂಮ್ನ ಕ್ಲಿನಿಕ್ ಆಗಿ ಮಾಡಿಫೈ ಮಾಡ್ಕೊಂಡ್ರೆ ಆಯ್ತು ಅಂತ ರಾಮ್ ಹೇಳ್ತಾನೆ. ಆಗ ಸೀತಾ, ಅಲ್ಲ, ನೀವು ಒಂದ್ಸಲ ನೆಲಮಂಗಲ ಮನೆನ ನೋಡ್ಕೊಂಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾಳೆ ಸೀತಾ. ಆಗ ಸಿಹಿ, ಸೀತಮ್ಮ, ನಂಗೆ ನೀನ್ ಚೂಸ್ ಮಾಡಿರೋ ಮನೆನೇ ಇಷ್ಟ ಆಗಿತ್ತು, ಆದ್ರೆ ಇವರಿಬ್ರು ನಮ್ಮ ಮನೆ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ, ನಮ್ಮ ಪಕ್ಕದ ರೋಡಲ್ಲಿರೋ ಮನೆನೇ ಓಕೆ, ಅಷ್ಟು ದೂರದ ಮನೆ ಬೇಡ ಸೀತಮ್ಮ ಅಂತ ಸಿಹಿ ಹೇಳ್ತಾಳೆ. ಆಗ ಶಾಲಿನಿ ಕೂಡ, ಹೌದು, ನಮಗೆ ಸದಾಶಿವನಗರದ ಮನೆನೇ ಓಕೆ ಅಂತ ಹೇಳ್ತಾಳೆ. ಶ್ಯಾಮ್ ಕೂಡ ಅದನ್ನೇ ಹೇಳ್ತಾನೆ. ನಾವು ಇಲ್ಲಿದ್ರೆ ಹೇಗೂ ನೀವು ಕೂಡ ಸಿಗ್ತೀರಾ, ನಮ್ಮ ಸಿಹಿ ಪುಟ್ಟನ್ನು ಡೈಲಿ ನೋಡ್ಬೋದು, ಸೊ ನಾವು ಇದೇ ಮನೆಗೆ ಶಿಫ್ಟ್ ಆಗ್ತೀವಿ ಅಂತ ಶ್ಯಾಮ್ ಹೇಳಿದಾಗ ಸಿಹಿ, ಹಾಗಾದ್ರೆ ನೀವು ಎಲ್ಲೂ ಹೋಗಲ್ಲ ಅಲ್ವಾ ಡಿಯರ್ ಡಾಕ್ಟರ್ ಅಂಕಲ್, ಪಕ್ಕದ ರೋಡಲ್ಲೇ ಇರ್ತೀರಾ ಅಲ್ವಾ ಅಂತ ಖುಷಿಯಿಂದ ಹೈಫೈ ಮಾಡ್ತಾಳೆ. ಆದ್ರೆ ಸೀತಾಗ್ ಮಾತ್ರ ಬೇಜಾರಾಗಿರತ್ತೆ. ಇನ್ನು ಈ ಕಡೆ ಅಶೋಕ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಆಗ ಪ್ರಿಯಾ ಇದ್ದೋಳು, ಯಾರ್ದು ಮೆಸೇಜ್ ಅಶೋಕ್ ಇಷ್ಟೊತ್ತಲ್ಲಿ ಅಂತ ಕೇಳ್ತಾಳೆ. ಆಗ ಅಶೋಕ್ ಇದ್ದನು, ಅದೇ ಬ್ಯಾಂಕ್ ಅವ್ರದ್ದು ಇರುತ್ತಲ್ಲ, ಯು ಆರ್ ಎಲಿಜಿಬಲ್ ಫಾರ್ ಲೋನ್, ಕ್ರೆಡಿಟ್ ಕಾರ್ಡ್ಸ್, ಲೇಟ್ ಆಯ್ತು ನೀನ್ ಮಲ್ಕೋ ಅಂತ ಹೇಳ್ತಾನೆ ಪ್ರಿಯಾಗೆ. ಆಗ ಪ್ರಿಯಾ, ನಾಳೆ ಇಷ್ಟೊತ್ತಿಗೆ ನಾವು ಆಲ್ರೆಡಿ ಮನೇಲಿ ರೀಚ್ ಆಗಿರ್ತೀವಲ್ವಾ ಅಂತ ಕೇಳ್ತಾಳೆ. ಆಗ ಅಶೋಕ್ ಹ್ಞೂ ಅಂತ ಹೇಳ್ತಾನೆ. ಆಗ ಮತ್ತೆ ಪ್ರಿಯಾ, ಅಶೋಕ್, ಇಸಂಟ್ ಇಟ್ ಕ್ರೇಜಿ, ನಾವು ಯಾವಾಗ್ಲಾರು ಮನೇಲಿದ್ದಾಗ ಯಾವಾಗ ಮನೆಯಿಂದ ಹೊರಗೆ ಹೋಗ್ತೀವಿ, ಯಾವಾಗ ಟ್ರಿಪ್ ಹೊಡಿತೀವಿ ಅನ್ಸ್ತಿರತ್ತೆ, ಅದೇ ರೀತಿ ಟ್ರಿಪ್ಪಿಗೆ ಬಂದಾಗ ನಾಳೆ ನಾವು ಮನೆಗೆ ಹೋಗ್ತಿದೀವಿ ಅಂತ ಗೊತ್ತಾದ ತಕ್ಷಣ ಎಷ್ಟು ಖುಷಿ ಆಗತ್ತೆ ಅಂತ ಪ್ರಿಯಾ ಹೇಳಿದಾಗ ಅಶೋಕ್, ಹಾ, ಯಾವುದೇ ಜಾಗ ನಮಗೆ ಎಷ್ಟೇ ಪ್ರೀತಿ ಕೊಟ್ಟರು ನಮ್ಮ ಮನೇಲಿ ನಮಗೆ ಸಿಗೋ ಅಂಥ ಕಂಫರ್ಟು, ಸಮಾಧಾನ ಸಿಗಲ್ವಲ್ಲ, ಅದಕ್ಕೆ ಹಾಗನ್ಸತ್ತೆ ಅಂತ ಹೇಳ್ತಾನೆ. ಆಗ ಪ್ರಿಯಾ, ಈ ಥರ ಸೆಂಟಿ ಡೈಲಾಗ್ ಹೊಡೆದ ತಕ್ಷಣ ನಾನು ಕೇಳಿದ್ ಮರ್ತೋದೆ ಅನ್ಕೋಬೇಡಿ, ಈ ಟೈಮಲ್ಲಿ ಯಾವ ಬ್ಯಾಂಕ್ ಅವ್ರು ಮೆಸೇಜ್ ಮಾಡಿದ್ರು ಹೇಳಿ, ಈ ಟೈಮಲ್ಲಿ ಯಾವ ಬ್ಯಾಂಕ್ ಅವರು ಮೆಸೇಜ್ ಮಾಡಿದ್ರು ಅಂತ ಪ್ರಿಯಾ ಕೇಳಿದಾಗ ಅಶೋಕ್ ಇದ್ದನು, ಇವಾಗ ಏನು ಹೇಳೋದು, ಒಂದಲ್ಲ ಒಂದಿನ ನಿಂಗೆ ಸತ್ಯ ಗೊತ್ತಾಗಲೇಬೇಕು
ಆದ್ರೆ ಈ ಖುಷಿಯಾಗಿರೋ ಟೈಮಲ್ಲಿ ಯಾಕೆ ಅದನ್ನ ಕೇಳಿಸ್ಕೊಂಡು ಮನ್ಸಿಗೆ ನೋವು ಮಾಡ್ಕೋತೀಯ ಅಂತ ಅಶೋಕ್ ಮನ್ಸಲ್ಲೇ ಅನ್ಕೋತಾರೆ. ಆಗ ಪ್ರಿಯಾ ಹೇಳಿ ಇಷ್ಟೊತ್ತಲ್ಲಿ ಯಾರು ನಿಮಗೆ ಮೆಸೇಜ್ ಮಾಡ್ತಿದ್ರು ಅಂತ ಹೇಳಿ ಅಶೋಕ್ ಮೊಬೈಲ್ನ ಕಿತ್ಕೋತಾಳೆ. ಯಾವ ಬ್ಯಾಂಕು ಅಂತ ಮತ್ತೆ ಕೇಳ್ತಾಳೆ. ಹಾಗೆ ಪ್ರಿಯಾ ಹೆದರ್ಕೊಂಡ್ರಿ ಅಲ್ಲ, ನಿಜ ಹೇಳಿ ಒಂದ್ಸಲ ಭಯ ಆಯ್ತು ತಾನೇ ನಿಮಗೆ? ಏನಪ್ಪ ನನ್ನ ಹೆಂಡತಿ ನನ್ನೇ ನಂಬ್ತಿಲ್ಲ ಅಂತ. ಡೋಂಟ್ ವರಿ, ಐ ಟ್ರಸ್ಟ್ ಯು ಅ ಲಾಟ್. ಆದ್ರೆ ಯಾಕೆ ಈ ಚಿಕ್ಕ ಚಿಕ್ಕ ವಿಷಯಕ್ಕೂ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ನೀವು ಅಂತ ಪ್ರಿಯಾ ಕೇಳಿದಾಗ ಅಶೋಕ್ ಗಾಬರಿನಾ ಇಲ್ವಲ್ಲ, ಐ ಆಮ್ ಓಕೆ ಅಂತ ಹೇಳ್ತಾನೆ. ಹಾಗೆ ಪ್ರಿಯಾ ಎದೋಡು ಆಕ್ಚುಲಿ ಏನ್ ಗೊತ್ತಾ, ನಾಳೆ ನಂಗೆ ಮನೆಗೆ ಹೋಗಕ್ಕೆ ತುಂಬಾ ಖುಷಿ ಇದೆ, ಆದ್ರೆ ನಾನು ಈ ಜರ್ನಿನ ಮಿಸ್ ಮಾಡ್ಕೋತೀನಿ. ಬಿಡಿ ಸ್ಕೆಡ್ಯೂಲ್ ಅಲ್ಲಿ ಆ ಥರ ಬ್ರೇಕ್ ತಗೊಂಡು ಈ ಥರ ಟ್ರಿಪ್ ಮಾಡಕ್ ಬಂದಿದ್ದೀವಲ್ಲ, ಇಟ್ಸ್ ಸೋ ಬ್ಯೂಟಿಫುಲ್, ಥ್ಯಾಂಕ್ ಯು ಫಾರ್ ದಿಸ್ ಗಿಫ್ಟ್ ಅಶೋಕ್ ಅಂತ ಪ್ರಿಯಾ ಹೇಳ್ತಾಳೆ. ಆಗ ಅಶೋಕ್ ಹೀಗೆ ಹೊರಗಡೆ ಬಂದ್ರೆ ಮನ್ಸು ಹಗುರ ಆಗತ್ತೆ, ಆಗಾಗ ಬರ್ತಾ ಇರ್ಬೇಕು, ಫುಲ್ ಎಂಜಾಯ್ ಮಾಡ್ಬೇಕು, ಮನ್ಸು ಹಗುರ ಮಾಡ್ಕೊತಾ ಇರ್ಬೇಕು ಅಲ್ವಾ ಅಂತ ಕೇಳ್ತಾನೆ. ಆಗ ಪ್ರಿಯಾ ಸುಳ್ಳು, ನಿಜ ಹೇಳಿ ಅಶೋಕ್, ನಿಮ್ ಮನ್ಸು ಹಗುರ ಆಗಿದೆಯಾ? ಇಡೀ ಟ್ರಿಪ್ನ ಎಂಜಾಯ್ ಮಾಡಿದ್ರಾ ಅಥವಾ ದುಃಖ ಪಟ್ರಾ? ಈಗಲೂ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರೆ ಇಡೀ ಜರ್ನಿಗೆ ಮೀನಿಂಗೇ ಇರಲ್ಲ. ಒಟ್ಟಿಗೆ ಟ್ರಾವೆಲ್ ಮಾಡೋದು ಅಂತ ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಮನ್ಸು ಬಿಚ್ಚಿ ಮಾತಾಡೋದು ಅಂತ ನೀವೇ ಯಾವಾಗಲೂ ಹೇಳಿದ್ರಿ. ಆದ್ರೆ ನೀವು ನನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡ್ತಿದ್ದೀರಾ? ಈ ಕ್ವೆಶನ್ಗಾದ್ರೂ ಮನ್ಸು ಬಿಚ್ಚಿ ಉತ್ತರ ಕೊಡಿ ಅಂತ ಪ್ರಿಯಾ ಕೇಳ್ತಾಳೆ. ಪ್ರಿಯಾ ಇದಳು ಅಶೋಕ್ ಮೊಬೈಲ್ನ ಕೈಗೆ ಎತ್ಕೊಂಡ ತಕ್ಷಣ ಅಶೋಕ್ ಇದನ್ನು ಮುದು ಫೋನ್ ಕೊಡು ಅಂತ ಕೇಳ್ತಾನೆ. ಆಗ ಪ್ರಿಯಾ ಡೋಂಟ್ ವರಿ ಅಶೋಕ್, ನೀವು ನನ್ನಿಂದ ಮುಚ್ಚಿಡ್ತಿರೋ ಸತ್ಯ ನಾನು ಓದಲ್ಲ ಅಂತ ಮೊಬೈಲ್ನ ಅಶೋಕ್ ಹಂಗೆ ಕೊಡ್ತಾಳೆ ಪ್ರಿಯಾ. ಆಗ ಅಶೋಕ್ ಇದನ್ನು ಮುದು, ನೀ ನನಗೆ ಏನು ಹೇಳ್ತಿದ್ಯೋ ಗೊತ್ತಾಗ್ತಿಲ್ಲ, ನನ್ನನ್ನು ಹೆದರ್ಸಕ್ಕೆ ಸರ್ಕಸ್ ಎಲ್ಲ ಮಾಡಬೇಡ, ಏನು ನಿಂದು ಮಧ್ಯರಾತ್ರಿಲಿ, ಸುಮ್ಮನೆ ಮಲ್ಕೋ ಅಂತ ಅಶೋಕ್ ಹೇಳ್ತಾನೆ. ಆಗ ಪ್ರಿಯಾ ಆಲ್ಮೋಸ್ಟ್ 1 ವೀಕ್ ಆಗಿರ್ಬೋದಲ್ವಾ ನೀವು ಕಣ್ತುಂಬ ನಿದ್ದೆ ಮಾಡಿ ಅಂತ ಕೇಳ್ತಾಳೆ. ಆಗ ಅಶೋಕ್ ಏನು ಹೇಳ್ತಿದ್ಯಾ ಮುದ್ದು ಅಂತ ಕೇಳಿದಾಗ ಪ್ರಿಯಾ ಎನಫ್ ಅಶೋಕ್, ಐ ಆಮ್ ಸೋ ಜಲಸ್ ಆಫ್ ಯು, ಎಷ್ಟು ಪೇಷನ್ಸ್ ಇದೆ ನಿಮಗೆ. ಅಲ್ಲ, ಬ್ರೆಸ್ಟ್ ಕ್ಯಾನ್ಸರು ಕ್ಯೂರ್ ಮಾಡೋಕ್ಕಾಗದೇ ಇರೋ ಡಿಸೀಸಾ? ಇಟ್ಸ್ ರಿಯಲಿ ಅರ್ಲಿ ಸ್ಟೇಜ್ ಅಶೋಕ್, ನಾವು ಅದನ್ನ ಆರಾಮಾಗಿ ಕ್ಯೂರ್ ಮಾಡ್ಬೋದಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಜೊತೆನೇ ಇದ್ದೀರಾ, ನಂಗೆ ಯಾವುದಕ್ಕೂ ಭಯ ಇಲ್ಲ ಅಶೋಕ್ ಅಂತ ಹೇಳ್ತಾಳೆ. ಆಗ ಅಶೋಕ್ನ ನೋಡಿ ಹೌದು ನಂಗೆಲ್ಲ ಗೊತ್ತು, ಇದ್ದಕ್ಕಿದ್ದಂಗೆ ನಂಗೆ ಇಷ್ಟೆಲ್ಲ ಟೆಸ್ಟ್ ಮಾಡಿಸ್ತಿದ್ದಾರೆ, ಯಾಕೆ ಏನು ಅಂತ ತಿಳ್ಕೊಳ್ದೆ ಇರೋ ಅಷ್ಟು ದಡ್ಡಿ ಅಲ್ವಾ ನಾನು. ಇನ್ಫ್ಯಾಕ್ಟ್ ಡಾಕ್ಟರ್ ರೋಹನ್ನ ಮೀಟ್ ಮಾಡೋಕ್ಕೆ ನೀವು ಒಬ್ಬರೇ ಹೋಗಿದ್ರಿ, ಮೀಟ್ ಮಾಡ್ಕೊಂಡು ಬಂದಮೇಲೆ ಯು ಆರ್ ನಾಟ್ ಓಕೆ. ರಿಪೋರ್ಟ್ ಕೇಳಿದ್ದಕ್ಕೆ ಎಲ್ಲ ನಾರ್ಮಲ್ ಆಗಿದೆ ಅಂತ ನೀವು ನಂಗೆ ತೋರಿಸ್ಲೇ ಇಲ್ಲ. ಅದಕ್ಕೆ ರಿಪೋರ್ಟ್ನ ನಾನೇ ಹುಡುಕಿ ನೋಡಿ ವಿಷಯ ತಿಳ್ಕೊಂಡೆ. ಈ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ನೀವೆಷ್ಟೆಲ್ಲ ಪ್ರಯತ್ನ ಪಟ್ರಿ ಅಶೋಕ್, ಅದನ್ನ ಹಾಳು ಮಾಡೋಕೆ ನಂಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಂಗೇನು ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ತಿದ್ದೆ. ಜರ್ನಿ ಮಧ್ಯ ನೀವೇ ಈ ವಿಷಯನ ಹೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನೀವು ಹೇಳಲಿಲ್ಲ, ನಾನು ಕೇಳೋಕ್ಕೂ ಟ್ರೈ ಮಾಡಿದೆ, ಆದರೆ ನೀವು ಬಾಯೇ ಬಿಡಲಿಲ್ಲ. ಮನಸ್ಸಲ್ಲಿ ಇಷ್ಟೆಲ್ಲ ದುಃಖ ತುಂಬಿಕೊಂಡಿದ್ರು ಅದು ಹೇಗ್ರಿ ನೀವು ನಗ್ತಾ ಇದ್ರಿ ಅಂತ ಪ್ರಿಯಾ ಕೇಳ್ತಾಳೆ. ಆಗ ಅಶೋಕ್ ಇದ್ದನು ಪ್ರಿಯಾನ್ನ ತಪ್ಪಿಕೊಂಡು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್